ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KAS ಪ್ರಿಲಿಮ್ಸ್ 2024ಕ್ಕೆ ಬೇಕಾಗುವಂತಹ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಈ ಭಾಗದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಏನಿದೆ ಭಾಗ ಪೇಪರ್ 2ರಲ್ಲಿ ಬರುವಂಥದ್ದು. ಸೊ ಇಷ್ಟಕ್ಕೆ ಮುಂಚೆ ನಾವು ಪೇಪರ್ 1ನಲ್ಲಿ ಹಲವಾರಷ್ಟು ವಿಡಿಯೋಸನ್ನು ಮಾಡಿದ್ದೀವಿ. ಸೊ ಇದು ಪೇಪರ್ 2 ಭಾಗ. ಇದರಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ಸನ್ನು KPSC ಹಾಗೂ UPSC ಮತ್ತು ಬೇರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸಿಂದ ಇನ್ಕ್ಲೂಡ್ ಮಾಡಿದ್ದೀವಿ. ಮತ್ತು ನನ್ನ ಯಾರೆಲ್ಲ 21 ವರ್ಷಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳಿದ್ದೀರೋ ಅವರು ಈ ಎಕ್ಸಾಮ್ಗೆ ಈ ಬಾರಿ ಅಪ್ಲೈ ಮಾಡಬೇಕು. ಇದೊಂದು ಸುವರ್ಣಾವಕಾಶ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಇದು ನನ್ನ ಕಿರುಪರಿಚಯ. ನಾನು ನನ್ನ BTechನ NITಗೆ ಸುರತ್ಕಲಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಕಂಪ್ಲೀಟ್ ಮಾಡಿದ್ದು, ನನ್ನ MS ಫ್ರಾನ್ಸ್ನ ಎಕೋಲ್ ಪಾಲಿಟೆಕ್ನಿಕಲ್ಲಿ ಮಲ್ಟಿಸ್ಕೇಲ್ ಹಾಗೂ ಮಲ್ಟಿಫಿಸಿಕ್ಸ್ ಮಾಡಲಿಂಗ್ ಆಫ್ ಮಟೀರಿಯಲ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಟಾಪಿಕ್ಸಲ್ಲಿ ನನಗೆ ಹೆಚ್ಚಿನ ಆಸಕ್ತಿ ಇದ್ದು ಈ ವಿಡಿಯೋಗಳಾಗಲಿ ಕರೆಂಟ್ ಅಫೇರ್ಸಲ್ಲಿ ಬರುವಂಥದ್ದಾಗಲಿ ಮತ್ತು ಪಾಲಿಟಿ ಎಕನಾಮಿಕ್ಸಿನ ವಿಡಿಯೋಗಳು ನೀವು ಪ್ಲೇಲಿಸ್ಟಲ್ಲಿ ನೋಡ್ಬೋದು. UPSC ನಡೆಸಿದಂತಹ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ನಲ್ಲಿ ಪ್ರಿಲಿಮ್ಸ್ ಎಕ್ಸಾಮನ್ನು 4 ಬಾರಿ ಪಾಸ್ ಮಾಡಿರುವ ನನ್ನ ನಾಲೆಜನ್ನು ಎಲ್ಲರ ಹತ್ರ ಶೇರ್ ಮಾಡಬೇಕು ಅಂತ ಈ ಚಾನಲನ್ನು ಸ್ಟಾರ್ಟ್ ಮಾಡಿರೋದು. ಅದರೊಂದಿಗೆ ಈ ಬಾರಿ ನಡೆಸುತ್ತಿರುವ KAS ಪ್ರಿಲಿಮ್ಸ್ 2024ಕ್ಕೆ ನಮ್ಮದೇ ಆದ ಒಂದು ಓನ್ ಟೆಸ್ಟ್ ಸೀರೀಸ್, ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಅನ್ನು ಲಾಂಚ್ ಮಾಡಿದ್ದೀವಿ. ಇದರಲ್ಲಿ 20 ಸಬ್ಜೆಕ್ಟ್ ವೈಸ್ ಟೆಸ್ಟ್ ಹಾಗೂ 10 ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ಸೊ ಈ ಟೆಸ್ಟ್ ಸೀರೀಸಿನ ಮುಖ್ಯ ಉದ್ದೇಶ ಏನು ಅಂದರೆ ಒಂದು ಲೈವ್ ಟೆಸ್ಟ್ ಡಿಸ್ಕಷನ್ ಮಾಡಬೇಕು ಅಂತ. ಎವ್ರಿ ಕ್ವೆಶನ್ಗೆ ಆಪ್ಷನ್ಸ್ ಅನ್ನ ನೋಡಿ ಅದರ ಆಪ್ಷನ್ಸಿನ ಎವ್ಯಾಲ್ಯೂಯೇಷನ್ ಮಾಡಬೇಕು ಅಂತ, ಮತ್ತು ಎಲಿಮಿನೇಷನ್ ಟೆಕ್ನಿಕ್, ಲಾಜಿಕಲ್ ರೀಸನಿಂಗ್ ಅಲ್ಲಿ ಹೇಗೆ ಆನ್ಸರ್ಸ್ ಅನ್ನ ತೆಗಿಬೇಕು ಅಂತ. ಸೊ ಅದರೊಂದಿಗೆ ಸೆಂಟ್ರಲ್ ಹಾಗೂ ಕರ್ನಾಟಕ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಪಾರ್ಟ್ಸ್ ಅನ್ನು ಡಿಸ್ಕಸ್ ಮಾಡಬೇಕು. ಟೋಟಲಿ 120 ಅವರ್ಸ್ ಪ್ಲಸ್ ವಿಡಿಯೋ ಲೆಕ್ಚರ್ಸ್ ಅನ್ನ ಈ ಟೆಸ್ಟ್ ಸೀರೀಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ನೀವು ಆಲ್ರೆಡಿ ನೋಡ್ಬೋದು ಈ ಡಿಸ್ಕಷನ್ಸಿನ ಒಂದು ಭಾಗಗಳಾಗಿ ನಾವು ಅಪ್ಲೋಡ್ ಮಾಡ್ತೀವಿ. ಬಟ್ ಎಂಟೈರ್ ಡಿಸ್ಕಷನ್ ಅಲ್ಲಿ 100 ಕ್ವೆಶನ್ಗಳು, ಸೊ 30 ಟೆಸ್ಟ್ಗಳು, ಅಂದರೆ ಅರೌಂಡ್ 3000 ಟಾಪಿಕ್ಸಿನ ಕವರ್ ಮಾಡುವಂತಹ ಒಂದು ಪ್ರಯತ್ನ ಇದು. ಸೊ ನಿಮಗೆ ಇಚ್ಛೆ ಇದ್ದಲ್ಲಿ ಈ ಟೆಸ್ಟ್ ಸೀರೀಸ್ ಅನ್ನ ಸೇರ್ಕೋಬಹುದು. ಈ ಟೆಸ್ಟ್ ಸೀರೀಸಿನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ನೀವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಈ ಟೆಸ್ಟ್ ಸೀರೀಸ್ಗೆ ಬಗ್ಗೆ ಹೆಚ್ಚಾಗಿ ತಿಳ್ಕೋಬಹುದು. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಇಂದಿನ ಲೆಕ್ಚರ್. ಕೆಳಗಿನ ಹೇಳಿಕೆಗಳ ಆಧಾರದ ಮೇಲೆ ರೋಗಗಳನ್ನು ಗುರುತಿಸಿ. ಯಾವುದು ರೋಗ ಇರಬಹುದು ಅಂತ. ಪ್ರತಿ ಮಿಲಿಯನ್ಗೆ ಒಂದು ಮಗುವಿನ ಮೇಲೆ ಪರಿಣಾಮ ಬೀರುವ ಅಪರೂಪದ ಆನುವಂಶಿಕ ಅಸ್ವಸ್ಥತೆ ಎವ್ರಿ ಮಿಲಿಯನ್ಗೆ ಒಂದು ಚೈಲ್ಡ್ಗೆ ಆಗತ್ತೆ. ಕಾಸ್ಡ್ ಬೈ ಎನ್ಸೈಮ್ ಆಸಿಡ್ ಆಲ್ಫಾ ಗ್ಲೋಸೋಸೈಡೇಸ್ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಎನ್ಸೈಮಿನ ಡಿಫಿಷಿಯನ್ಸಿಯಿಂದ ಆಗುವಂಥದ್ದು. ನೆಕ್ಸ್ಟ್, ಇಂಡಿಯಾಸ್ ಫಸ್ಟ್ ಪೇಷಂಟ್ recently diagnosed with disease has passed away. ಸಿಸ್ಟಿಕ್ ಫೈಬ್ರೋಸಿಸ್, ಗಾಷರ್ಸ್ ಡಿಸೀಸು, ಪಾಂಪೆ ಡಿಸೀಸು ಹಾಗೂ ಹಂಟಿಂಗ್ಟನ್ಸ್ ಡಿಸೀಸ್. ಸರಿಯಾದ ಉತ್ತರ ಪಾಂಪೆ ಡಿಸೀಸ್ ಅನ್ನೋದು ರೇರ್ ಜೆನೆಟಿಕ್ ವಾಟ್ ಇಸ್ ಪೇಷಂಟ್ ಪಾಸಸ್ ಅವೇ. ಹೌದು, ವಿಷಾದಕಾರಿ ವಿಷಯ, ರೇರ್ ಜೆನೆಟಿಕ್ ಡಿಸಾರ್ಡರು. ಅದೆಲ್ಲವೂ ಬೇರೆ ಎಲ್ಲ ಸ್ಟೇಟ್ಮೆಂಟ್ಸು ಕರೆಕ್ಟು. ಲೈಸೋಸೋಮಲ್ ಸ್ಟೋರೇಜ್ ಡಿಸಾರ್ಡರ್ ಆಗಿರುತ್ತೆ ಅದು. ಸೊ ಆಪ್ಷನ್ ಸಿ ಇಸ್ ರಾಂಗ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಾಟ್ ಆರ್ ಆಂಥ್ರೋಬಾಟ್ಸ್? ಆಂಥ್ರೋ ಅಂದ ತಕ್ಷಣ ಹ್ಯೂಮನ್ ಅಂತ ಗೊತ್ತಾಗಬೇಕು ನಮಗೆ. ಹ್ಯೂಮನ್ ಅನ್ನು ಹುಡುಕೊಂಡು ಹೋಗ್ಬೇಕು ಆಪ್ಷನ್ಸ್ ಅಲ್ಲಿ. ಲಾರ್ಜ್ ಮೆಕ್ಯಾನಿಕಲ್ ರೋಬೋಟ್ಸ್ ಯೂಸ್ ಇನ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಅಲ್ಲ, ಯಾಕಂದ್ರೆ ಇಲ್ಲಿ ಹ್ಯೂಮನ್ ವರ್ಡೇ ಇಲ್ಲ. ಸೊ ಒನ್ ಅನ್ನು ಕ್ಯಾನ್ಸಲ್ ಮಾಡಬೇಕು. ಬಯಾಲಜಿಕಲ್ ರೋಬೋಟ್ಸ್ ಮೇಡ್ ಫ್ರಮ್ ಹ್ಯೂಮನ್ಸ್ ಇಸ್ ಡಿಸೈನ್ ಟು ರಿಪೇರ್. ಎಸ್, ಹ್ಯೂಮನ್ ಅನ್ನುವ ವರ್ಡ್ ಇದೆ. ಸೊ ಚಾನ್ಸಸ್ ಇರುವ ಆಪ್ಷನ್ ಇರುವ ಚಾನ್ಸಸ್ ಇದೆ. ಕಂಪ್ಯೂಟರ್ ಅಲ್ಗಾರಿದಮ್ಸ್ ದಟ್ ಮೇಕ್ ಹ್ಯೂಮನ್ ಡಿಸಿಷನ್ಸ್. ಎಸ್, ಅದು ಇರುವ ಚಾನ್ಸಸ್ ಇದೆ ಬಿಕಾಸ್ ಇಟ್ ಈಸ್ ಹ್ಯೂಮನ್. ಫೈನಲಿ, ಅಂಡರ್ ವಾಟರ್ ಎಕ್ಸ್ಪ್ಲೋಷನ್ ಡ್ರೋನ್ಸ್. ನೋ, ಯಾಕಂದ್ರೆ ದಿಸ್ ಈಸ್ ನಾಟ್ ರಿಲೇಟೆಡ್ ಟು ಆಂಥ್ರೋ. ನೌ ಕಮ್ಸ್ ದ ಬಾಟ್ಸ್. ಬಾಟ್ಸ್ ಅಂದ ಮೇಲೆ ಅಲ್ಲಿ ರೋಬೋಟ್ ಅಂತ ಇರಬೇಕು. ನಾವು ರೋಬೋಟ್ ಅನ್ನೋದು ಇಲ್ಲಿದೆ. ಇದು ಆಲ್ಗರಿದಮ್ ಬಗ್ಗೆ ಹೇಳ್ತಾ ಇದೆ. ಆಲ್ಗರಿದಮ್ಗೂ ರೋಬೋಟ್ಸ್ ಯೂಸ್ ಆಲ್ಗರಿದಮ್. ಸೊ
ಆಪ್ಷನ್ ಬಿ ಏನು ಗೊತ್ತಿಲ್ಲದೆ ನಾವು ಟಿಕ್ ಮಾಡಿದಂತಹ ಆಪ್ಷನ್ ಜಸ್ಟ್ ಬೈ ಲುಕಿಂಗ್ ಎಟ್ ದ ಕ್ವಶನ್ ಆಂಥ್ರೋಬಾಟ್ಸ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಎಸ್, ಸೈನ್ಸ್ ಮ್ಯಾಗಝೀನ್ ಅಲ್ಲಿ ಪಬ್ಲಿಷ್ ಆದಂತದ್ದು. ಟೈನಿ ಆಂಥ್ರೋಬಾಟ್ಸ್ ಬಿಲ್ಡ್ ಫ್ರಮ್ ಹ್ಯೂಮನ್ ಸೆಲ್ಸ್ ಮೇಡ್ ಫ್ರಮ್ capability to repair damaged neural tissues fuse together to form a super bot. ಒಂದು ಸೂಪರ್, ಇದೆಲ್ಲವೂ ಸೇರಿ ಒಂದು ಸೂಪರ್ ಬಾಟ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ಆಂಥ್ರೋಬಾಟ್ಸ್ ಬಗ್ಗೆ. ಮುಂದಿನ ಪ್ರಶ್ನೆ, ಬಬಲ್ ಬೇಬಿ ಸಿಂಡ್ರೋಮು ಬಗ್ಗೆ ಯಾವುದು ಇನ್ಕರೆಕ್ಟ್ ಅನ್ನುವ ಪ್ರಶ್ನೆ. ಇದು ಸಿವಿಯರ್ ಕಂಬೈನ್ಡ್ ಇಮ್ಯುನೋಡಿಫಿಷಿಯನ್ಸಿಯ, ಇದು ತೀವ್ರ ಸಂಯೋಜಿತ ಅಂತ ಹೇಳ್ತಾ ಇದ್ದಾರೆ, ಇಮ್ಯುನಾಲಜಿಕಲ್ ಡಿಫಿಷಿಯನ್ಸಿ ಎಂದು ಕರೆಯುತ್ತಾರೆ. ರೇರ್ ಜೆನೆಟಿಕ್ ಡಿಸಾರ್ಡರ್ ಅಫೆಕ್ಟಿಂಗ್ ಇಮ್ಯೂನ್ ಸಿಸ್ಟಮ್, ಮತ್ತು ಯಾರು SCID ಇಂದ ಇರ್ತಾರೋ ಅವರಿಗೆ ವೈಟ್ ಬ್ಲಡ್ ಸೆಲ್ಸ್ ಕಡಿಮೆ ಇದ್ದು, ಲಿಂಫೋಸೈಟ್ಸ್ ಲಿಂಫೋಸೈಟ್ಸು ಕಡಿಮೆ ಇದ್ದು, ಇನ್ಫೆಕ್ಷನ್ಸ್ ಅನ್ನ ಫೈಟ್ ಮಾಡಲು ಇದು ಬಹಳ ಮುಖ್ಯವಾಗಿರುವ 2 ಥಿಂಗ್ಸ್ ಕಡಿಮೆ ಇರುತ್ತದೆ ಯಾರಿಗೆ, ಬಬಲ್ ಬೇಬಿ ಸಿಂಡ್ರೋಮ್ಗೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಮೋಸ್ಟ್ ಕಾಮನ್ ಟ್ರೀಟ್ಮೆಂಟು ಒಂದು ಕೋರ್ಸ್ ಆಫ್ ಆಂಟಿಬಯೋಟಿಕ್ಸ್. ಯಾವುದಕ್ಕೆ ಇಲ್ಲಿ ಇನ್ಕರೆಕ್ಟ್ ಅನ್ನೋದ್ರಿಂದ ಯಾವುದಕ್ಕೆ ಇಷ್ಟೆಲ್ಲ ಒಂದು ಇಮ್ಯೂನ್ ಸಿಸ್ಟಮ್ ಇನ್ನ ಅಫೆಕ್ಟ್ ಆಗಿದೆಯೋ, ವೈಟ್ ಬ್ಲಡ್ ಸೆಲ್ಸ್ ಮತ್ತು ಲಿಂಫೋಸೈಟ್ಸ್ ಕಡಿಮೆ ಆಗಿದೆಯೋ ಅದನ್ನ ಒಂದು ಆಂಟಿಬಯೋಟಿಕ್ ಕೋರ್ಸ್ ಅಲ್ಲಿ ಕಡಿಮೆ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಸೊ ಡಿ ಈಸ್ ಇನ್ಕರೆಕ್ಟ್. ದಟ್ ಈಸ್ ದ ರೈಟ್ ಆನ್ಸರ್ ವಿಚ್ ಈಸ್ ಇನ್ಕರೆಕ್ಟ್. ಓಕೆ, ಸೊ ಸಿಕ್ಕಲ್ ಸೆಲ್ ಅಂತ ಕೊಟ್ಟಿದ್ದಾರೆ, ದಿಸ್ ಇಸ್ ರಾಂಗ್. ಆಪ್ಷನ್ ಡಿ ಇಸ್ incorrect answer. Bubble baby syndrome, it is mainly treated mainly with stem cell treatment. Stem cell treatment through treat ಆಗುವಂಥದ್ದು. 5-year-old bubble baby disease set for life changing treatment ಅನ್ನೋ ಒಂದು ನ್ಯೂಸ್ ಪಬ್ಲಿಷ್ ಆಗಿದೆ. This is the news. What does the term disease X represent according to WHO? Disease X ಅಂದರೆ ಏನು? ಸಾಮಾನ್ಯ ಕಾಯಿಲೆಗಳಿಗೆ ಕಾರಣವಾಗಿರುವ ಪ್ರಸಿದ್ಧ ರೋಗಕಾರಕಗಳು ಅಲ್ಲ. ಯಾಕಂದ್ರೆ ಎಕ್ಸ್ ಅಂದ್ರೆ ಅನ್ನೋನ್. ಆಲ್ಜಿಬ್ರಾ ಮ್ಯಾಥಮೆಟಿಕ್ಸ್ ಇಂದ ಹಿಡಿದು ಎಲ್ಲ ಕಡೆ ವಾಟ್ ಈಸ್ ಎಕ್ಸ್ ಅಂದ್ರೆ ದ ಅನ್ನೋನ್ ಪರ್ಸನ್, ಎಕ್ಸ್ ಫ್ಯಾಕ್ಟರ್, ಅನ್ನೋನ್ ಫ್ಯಾಕ್ಟರ್. ಸೊ ಅನ್ನೋನ್ ಅನ್ನುವುದನ್ನ ನಾವು ಗುರುತಿಟ್ಕೋಬೇಕು. ಅನ್ ಅನ್ಎಕ್ಸ್ಪೆಕ್ಟೆಡ್ ಅಂಡ್ ಅನ್ನೋನ್ ಪ್ಯಾಥೋಜನ್ ಫಾರ್ ಎಪಿಡೆಮಿಕಲ್ ಪೊಟೆನ್ಶಿಯಲ್. ಎಸ್, ದಟ್ ಈಸ್ ದ ಆನ್ಸರ್. ಓನ್ಲಿ ಅಫೆಕ್ಟ್ಸ್ ಅನಿಮಲ್ಸ್? ನೋ. ಮಾಡಿಫೈಡ್ ವೈರಸ್ ಕ್ರಿಯೇಟೆಡ್ ಇನ್ ಅ ಲ್ಯಾಬ್? ನೋ. ಎಸ್, ಡಿಸೀಸ್ ಎಕ್ಸ್ ಅಂತ ಅಂದ್ರೆ ಥಿಯರಿಟಿಕಲ್ ಟರ್ಮ್. ಎಕ್ಸ್ ರೆಫರ್ಸ್ ಟು ಅನ್ಎಕ್ಸ್ಪೆಕ್ಟೆಡ್, ಅನ್ನೋನ್, ಅಲಾಂಗ್ ಸೈಡ್ ಎಬೋಲಾ. ಮುಂದೆ ಬರುವ ಯಾವುದೇ ಒಂದು ಥಿಂಗ್ ಅನ್ನ ಎಬೋಲಾ ಮತ್ತು ಝೀಕಾ ವೈರಸ್ಸಿನ ಅವೇರ್ನೆಸ್ ಬಗ್ಗೆ ಪ್ಲೇಸ್ ಮಾಡಿರುವಂತ ಒಂದು ಚಾನ್ಸಸ್ ಇದೆ, ಎಸ್ಪೆಷಲಿ ಆಫ್ಟರ್ COVID-19. ರೈಟ್, ಮುಂದಿನ ಪ್ರಶ್ನೆ. Which of the following best reflects the idea fractional orbital bombardment system often talked in media? Fractional orbital bombardment system ಯಾವುದರ ಬಗ್ಗೆ ಅನ್ನೋದು. ಇದು ಹಾಫ್ ಹಿಸ್ಟರಿ ಕ್ವಶನ್, ಹಾಫ್ ಕರೆಂಟ್ ಅಫೇರ್ಸ್ ಕ್ವಶನ್. ಇದು ಹಿಸ್ಟರಿ ಯಾಕೆ ಅಂತ ಅಂದ್ರೆ ನೀವು ಆಪ್ಷನ್ಸ್ ನೋಡ್ತಾ ಹೋದಾಗ ಗೊತ್ತಾಗುತ್ತೆ. ಹೈಪರ್ಸಾನಿಕ್ ಮಿಸೈಲ್ is launched into space to counter the asteroid approaching Earth. ಬಂಬಾರ್ಡ್ಮೆಂಟ್, ಫ್ರಾಕ್ಷನಲ್ ಬಂಬಾರ್ಡ್ಮೆಂಟ್ ಅಂತ ಬಂದಾಗ ಲಾಂಚ್ ಹೈಪರ್ಸಾನಿಕ್ ಮಿಸೈಲು ಒಂದು ಅರ್ಥಿಗೆ ಬರ್ತಾ ಇರುವಂತ ಮಿಸೈಲ್ ಅನ್ನ ಲಾಂಚ್ ಮಾಡುವಂತ ಒಂದು ಇನ್ನು ಪ್ರಕ್ರಿಯೆ ಬಂದಿಲ್ಲ. ಎ ಅನ್ನ ಕ್ಯಾನ್ಸಲ್ ಮಾಡಬಹುದು. ಸ್ಪೇಸ್ ಕ್ರಾಫ್ಟ್ ಲ್ಯಾಂಡ್ಸ್ ಆನ್ ಅನದರ್ ಪ್ಲಾನೆಟ್ ಮೇಕಿಂಗ್ ಸೆವೆರಲ್ ಆರ್ಬಿಟಲ್ ಮೋಷನ್ಸ್? ಅಬ್ಸಲ್ಯೂಟ್ಲಿ ನಾಟ್. ಸೆವೆರಲ್ ಆರ್ಬಿಟಲ್ ಮೋಷನ್ಸ್ ಆಫ್ಟರ್ ಮೇಕಿಂಗ್ ಅಂಡ್ ಲ್ಯಾಂಡಿಂಗ್, ಅದಕ್ಕೂ ಬಂಬಾರ್ಡ್ಮೆಂಟ್ಗೂ ಏನ್ ರಿಲೇಷನ್ ಇಲ್ಲ. A missile is put into stable orbit around Earth and deorbits over a target on the Earth. ಮಿಸೈಲ್ಗೆ ಬಂಬಾರ್ಡ್ಮೆಂಟ್ಗೆ ರಿಲೇಟೆಡ್ ಇದೆ. ಸೊ ಈ ವರ್ಡ್ ಅನ್ನ ನಾವು ಇಲ್ಲಿ ಕನೆಕ್ಟ್ ಮಾಡಬೇಕು. ಅಂಡ್ ಫೈನಲಿ ಸ್ಪೇಸ್ ಕ್ರಾಫ್ಟ್ ಮೂವ್ಸ್ ಅಲಾಂಗ್ ಎ ಕಾಮೆಟ್ ವಿತ್ ದ ಸೇಮ್ ಸ್ಪೀಡ್ ಅಂಡ್ ಪ್ಲೇಸಸ್ ಎ ಪ್ರೋಬ್ ಆನ್ ಇಟ್ಸ್ ಸರ್ಫೇಸ್? ಅಬ್ಸಲ್ಯೂಟ್ಲಿ ರಾಂಗ್. ಒಂದು ಕಾಮೆಟ್ ಬಹಳ ಸ್ಪೀಡಲ್ಲಿ ಹೋಗ್ತಾ ಇರತ್ತೆ, ಒಂದು ಸ್ಪೇಸ್ ಕ್ರಾಫ್ಟ್ ಹೋಗಿ ಅದ್ರ ಮೇಲೆ ಒಂದು ಪ್ರೋಬ್ ಇಡುವ ಚಾನ್ಸಸ್ ಖಂಡಿತ ಇರುವುದಿಲ್ಲ. ಡಿ ಇಸ್ ರಾಂಗ್. ಸಿ ಇಸ್ ಕರೆಕ್ಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಯಾಕೆ ಹಿಸ್ಟ್ರಿ ಬಗ್ಗೆ ಹೇಳಿದೆ ಅಂದ್ರೆ ಕೋಲ್ಡ್ ವಾರಿನಲ್ಲಿ
ಒಂದು ಸ್ಪೇಸ್ ಬೇಸ್ಡ್ ನ್ಯೂಕ್ಲಿಯರ್ ವೆಪನ್ ಡೆಲಿವರಿ ಸಿಸ್ಟಮ್. ಅನ್ಲೈಕ್ ಟ್ರೆಡಿಷನಲಿ ದೇ ಫಾಲೋ ಅ ಬೆಲಿಸ್ಟಿಕ್ ಟ್ರೆಜೆಕ್ಟರಿ. ನೀವು ಇಲ್ಲಿ ನೋಡಬಹುದು, ಇದು ICBM ಅಂತ ಏನಿದೆ, ಲಾಂಚ್ ಸೈಟ್ ನಿಂದ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಈ ತರ ಹೋಗಿ ಟಾರ್ಗೆಟ್ ಅನ್ನ ಹಿಟ್ ಮಾಡುತ್ತೆ ICBM. ಆದ್ರೆ FOBS ಏನಿದೆ, ಫ್ರಾಕ್ಷನಲ್ ಆರ್ಬಿಟಲ್ ಬಂಬಾರ್ಡ್ಮೆಂಟ್ ಸಿಸ್ಟಮ್, ಅದು ಈ ತರ ಹೋಗುತ್ತೆ. ಈ ತರ ಹೋಗ್ತಿರ್ಬೇಕಾದ್ರೆ ನಮ್ಮ ರೇಡಾರ್ ಬೀಮ್ ಏನಿದೆ, ಆ ರೇಡಾರ್ ಬೀಮ್ ಅನ್ನ ಇದು ಟಚ್ ಮಾಡೋದಿಲ್ಲ. ರೇಡಾರ್ ಬೀಮು ಇದನ್ನ ಡಿಟೆಕ್ಟ್ ಮಾಡೋದಿಲ್ಲ. ಸೊ ಆ ಫ್ರಾಕ್ಷನ್ ಆಫ್ ದ uses a fraction of the orbit around Earth before releasing its orbit. ಈ ಫ್ರಾಕ್ಷನ್ ಯೂಸ್ ಮಾಡಿ ಆರ್ಬಿಟ್ ಅನ್ನ ರಿಲೀಸ್ ಮಾಡ್ತಾರೆ ಅಂಡ್ ಡಿಟೆಕ್ಟ್ ಮಾಡೋದಕ್ಕೆ ಕಷ್ಟ. ಇಟ್ ಈಸ್ ಪಾರ್ಷಿಯಲಿ ಹಿಸ್ಟಾರಿಕಲ್ ಅಂಡ್ ಈ ಮಧ್ಯೆ ರೀಸೆಂಟ್ಲಿ ನ್ಯೂಸ್ ಇರಲಿರುವಂತದ್ದು. ಮುಂದಿನ ಪ್ರಶ್ನೆ, ಶಾರ್ಟ್ ರೇಂಜ್ ಡಿವೈಸಸ್ ಯಾವುದು? ಟೆಲಿವಿಷನ್, ರೇಡಿಯೋ, ವೈರ್ಲೆಸ್ ನೆಟ್ವರ್ಕ್, ವೈರ್ಲೆಸ್ ಲ್ಯಾನೋ ಎಲ್ಲವೂ ಶಾರ್ಟ್ ರೇಂಜ್. ಇದು ಯಾವುದು ಲಾಂಗ್ ರೇಂಜ್ ನೆಟ್ವರ್ಕ್ ಅಲ್ಲ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಪ್ರೋಬಯೋಟಿಕ್ಸ್ ಬಗ್ಗೆ. Probiotics are made of both yeast and bacteria, are found in foods we ingest, but they do not naturally occur in our gut. ನಾವು ಬರೀ ಪ್ರೋಬಯೋಟಿಕ್ಸ್ ಅನ್ನ ನಾವು ತಿನ್ನುವ ಊಟದಲ್ಲಿ ಮಾತ್ರ ಇರುತ್ತೆ, ನಮ್ಮ ಹೊಟ್ಟೆಯಲ್ಲಿ ಅದು ನ್ಯಾಚುರಲಿ ಇರಲ್ಲ ಅಂತ ಹೇಳ್ತಾ ಇದೆ. ಈ ಸ್ಟೇಟ್ಮೆಂಟ್ ತಪ್ಪು. 2 ಅನ್ನ ರಾಂಗ್ ಅಂತ ಮಾಡಿದ ತಕ್ಷಣ ಇವೆರಡು ಆಪ್ಷನ್ಸ್ ಅನ್ನ ಕ್ಯಾನ್ಸಲ್ ಮಾಡಬಹುದು. ಅಂಡ್ ಫೈನಲಿ 1 ಆಗ ಆಟೋಮ್ಯಾಟಿಕ್ ಆಗಿ ಕರೆಕ್ಟ್ ಆಗುತ್ತೆ. ಸೊ ಈಗ ಮೂರನೇ ಆಪ್ಷನ್ ಏನಿದೆ, ಹೆಲ್ಪ್ ಇನ್ ಡೈಜೆಷನ್ ಆಫ್ ಮಿಲ್ಕ್ ಶುಗರ್ಸ್. ಎಸ್, ಇದು ಮಿಲ್ಕ್ ಶುಗರ್ಸ್ ಡೈಜೆಷನ್ ಹೆಲ್ಪ್ ಆಗುತ್ತೆ. ಕರ್ಡ್ ಮತ್ತೆ ನಾವೇನ್ ಹೇಳ್ತೀವಿ ದಟ್ ಇಸ್ ಟ್ರೂ. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಇನ್ಫ್ಯಾಕ್ಟ್ ನೀವು ಇಲ್ಲಿ ನೋಡಬೇಕು, ಪ್ರೋಬಯೋಟಿಕ್ ಫುಡ್ ಮತ್ತು ಈಗ ಪ್ರೋಬಯೋಟಿಕ್ ಟ್ಯಾಬ್ಲೆಟ್ಸ್ ಕೂಡ ಬಂದಿದೆ, 100 ಕ್ಯಾಪ್ಸೂಲ್ಸ್. ಏನಪ್ಪಾ ಅಂದ್ರೆ ಯೋಗರ್ಟ್ ಮತ್ತು ಅದರ ಸಪ್ಲಿಮೆಂಟ್ಸ್ ಅಲ್ಲಿ ಇರುವಂತದ್ದು ಫೈಟ್ ಆಫ್ ಬ್ಯಾಡ್ ಸೆಲ್ಸ್ ಆರ್ ವಿಟಮಿನ್ಸ್ ಮತ್ತು ಹೆಲ್ಪ್ಫುಲ್ ಬ್ಯಾಕ್ಟೀರಿಯಾ ಅಂಡ್ ಈಸ್ಟ್ ವಿಚ್ ಆರ್ ಲಿವಿಂಗ್ ನ್ಯಾಚುರಲಿ ಇನ್ ಅವರ್ ಬಾಡಿ ಅಮಾಂಗ್ ಲ್ಯಾಕ್ಟೋಬ್ಯಾಸಿಲಸ್ ಅಂಡ್ ಬಿಫಿಡೋಬ್ಯಾಕ್ಟೀರಿಯಂ ಆರ್ ಕಾಮನ್. Break down milk sugar into a simpler form. So it's true that probiotics are made of bacteria and yeast and help in digest milk sugars. So ಇದರೊಂದಿಗೆ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಈ ಭಾಗವನ್ನ ಕಂಪ್ಲೀಟ್ ಮಾಡಿದೀವಿ. ಸೊ ವಿಜ್ಞಾನ ಮತ್ತು ತಂತ್ರಜ್ಞಾನದ ಈ ಭಾಗವನ್ನ ಕಂಪ್ಲೀಟ್ ಮಾಡಿದೀವಿ. ಮುಂದಿನ ಲೆಕ್ಚರ್ ಒಂದಿಗೆ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.